ಐ ಹೇಟ್ ಎಜುಕೇಶನ್. ಈಗಿನ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಹೆದರಿಕೆ ಆಗಾಕತ್ತದ. ಯಾಕಂತಂದ್ರೆ ನಾ ಸ್ವಲ್ಪ ದಿವಸದ ಹಿಂದ ಕೆಲವೊಂದು ಹುಡುಗರ ಜೊತೆ ಮಾತಾಡಕತ್ತಿದ್ದೆ. ಇವ್ರ ಜೊತೆ ಮಾತಾಡುವಾಗ ಒಂದ್ ಅನ್ಸಿದ್ದು ಅಂತಂತಂದ್ರ ಈಗಿನ ಎಜುಕೇಶನ್ ಸಿಸ್ಟಮ್ ಒಳಗ 3 ಫಾಲ್ಟ್ ಅದಾವ ಅಂತ ಅನಿಸ್ತದ. ಒಂದೇದ್ ಏನದ ಅಂತಂದ್ರ ಪ್ರೆಷರ್. ಯಾಕೇನಾಗಿದೆ ಅಂತಂದ್ರ ಎಲ್ಲರಿಗೂ ನಮ್ಮ ಮಕ್ಕಳ 90, 95, 99 ಮಾರ್ಕ್ಸ್ ತೆಗಿಬೇಕು ಅನ್ನೋದು ಎಲ್ಲಾರು ತಲೆಯೊಳಗೂ ಬಂದದ. ಆದ್ರ ಆ ಹುಡುಗರ ಸರ್ವಾಂಗೀಣ ಬೆಳವಣಿಗೆ ಯಾರು ಒತ್ತು ಕೊಡಾಕತ್ತಿಲ್ಲ. ಪ್ರತಿಯೊಬ್ಬರನ್ನು 90, 95 ಮಾಡಕ್ ಆಗೋದಿಲ್ಲ. ಇಂಥ ಸಂದರ್ಭವಾಗಿ ಏನಾಗತ್ತದ ಅಂತಂದ್ರೆ ಕೆಲವೊಂದು ಹುಡುಗರ ಹೆದರಿ ನಮ್ಮ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂತ ಕೆಟ್ಟ ಕೆಲ್ಸಗಳಿಗೆ ಹೊಂಟಾರ. ಎಷ್ಟೋ ಜನ ನಾ ತೆಗ್ದಿರೋ ಮಾರ್ಕ್ಸ್ ಜನಕ್ಕೆ ಲೈಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಸುಸೈಡ್ ಮಾಡ್ಕೊಳಕತ್ತಾರ. ಎಷ್ಟೋ ಜನ ನಾವು 10th ಎಕ್ಸಾಮ್ ಫೇಲ್ ಆದ್ವಿ ಅಂತಂದ್ರ ಜೀವನದಾಗ ಮುಗೀತು ಅನ್ನೋ ಕಾರಣಕ್ಕ ಸುಸೈಡ್ ಮಾಡ್ಕೊಳಕತ್ತಾರ. ಆದ್ರೆ ಇದನ್ನೆಲ್ಲಾ ನೋಡಿದಾಗ ನಮ್ಗೆಲ್ಲ ನೋವಾಗ್ತದ. ಆದ್ರ ಈ ಸುಸೈಡ್ ಅನ್ನೋ ಸುದ್ದಿ ಕೇಳೋಕ್ಕಿಂತ ಮೊದಲನ ನಾವ್ ಏನಾದ್ರು ಒಂದು ಇದಕ್ಕ ಮಾಡ್ಬೋದೇನ ಹಿಂಗೆಲ್ಲ ಯೋಚನೆ ಮಾಡಿದಾಗ ಏನ್ ಅನಿಸ್ತು ಅಂತಂದ್ರ ಇದರ ಮೂಲ ಕಾರಣ ಯಾವ್ದು ಅಂತಂದ್ರ ಪ್ರೆಷರ್. ಯಾಕೇನಾಗಿದೆ ಅಂತಂದ್ರೆ ತಂದೆ ತಾಯಿ ಫೀಸ್ ತುಂಬಿದ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ 95 ಮಾಡು 99 ಮಾಡು ಅಂತ ಫೋರ್ಸ್ ಮಾಡಕತ್ತಾರ. ಒಂದ್ ಕಡೆ ಟ್ಯೂಷನ್ ಟೀಚರ್ಸ್ ಎಲ್ಲ ಏನ್ ಮಾಡಕತ್ತಾರ ಅಂತಂದ್ರೆ ನಮ್ ಕಡೆ ಬರೋ ಹುಡುಗರ 90, 95, 99 ಮಾಡಿದ್ರನ ಅವ್ರ ಭವಿಷ್ಯ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅವ್ರು ಒಂದ್ ಕಡೆ ಪ್ರೆಷರ್ ಹಾಕಕತ್ತಾರ. ಈ ಟ್ಯೂಷನ್ ಹೋದಲ್ಲೆಲ್ಲ ಏನಾಗ್ತದ ಅಂತಂದ್ರೆ ನಾವು ಬೋರ್ಡ್ ಒಳಗೆ ನೋಡ್ತೀವಿ, ಒಂದು ಟಾಪ್ 10, ಟಾಪ್ 20 ಸ್ಟೂಡೆಂಟ್ಸ್ 90, 95 ಮಾಡಿರ್ತಾರೆ. ಅವ್ರೆಲ್ಲಾರು ಗ್ರೇಟ್ ಅಂತ ನಾವು ಮಾತಾಡ್ತೇವಿ. ಅದಕ್ಕಿಂತ ಕೆಳಗಡೆ ಇರೋ ವ್ಯಕ್ತಿಗಳಿಗೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ನೀ ಏನು ಗ್ರೇಟ್ ಅಲ್ಲ, ನೀ ಲೈಫ್ದಾಗ ಏನು ಅಚೀವ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅವ್ರನ್ನ ಕೀಳಾಗಿ ನೋಡೋದ್ರಿಂದ ಆ ಹುಡುಗರು ಸೊಸೈಟಿಗೆ ಮುಂದೆ ಬರಕ್ ಹೆದರಾಕತ್ತಾರ. ಈ ಕಾರಣದಿಂದ ಏನ್ ಆಗಾಕತ್ತದ ಅಂತಂದ್ರೆ ಹುಡುಗರಿಗೆ ಬೇರೆಯವ್ರ ಜೊತೆ ಸಮಸ್ಯೆಗಳನ್ನ ಶೇರ್ ಮಾಡ್ಕೊಳಕ್ ಆಗಾಕತ್ತಿಲ್ಲ. ಯಾಕಂದ್ರ ಟ್ಯೂಷನ್ ಸರ್ ಜೊತೆ ಶೇರ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ರಿಸಲ್ಟ್ ಮ್ಯಾಗ ಮನಸ್ಸದ. ಇನ್ನೊಂದ್ ಕಡೆ ತಂದೆ ತಾಯಿ ಜೊತೆ ಮಕ್ಕಳು ಓಪನ್ ಅಪ್ ಆಗಿ ಮಾತಾಡಕ್ ಆಗಕತ್ತಿಲ್ಲ, ಅಲ್ಲಿ ಅವ್ರ ಕಡೆ ಪ್ರೆಷರ್ ಅದ. ಹಿಂಗಿರೋದ್ನಾಗ ಏನಾಗಕತ್ತದ ಅಂತಂದ್ರೆ ಜಾಸ್ತಿ ಹುಡುಗರ ಸೂಸೈಡ್ ಕಡೆ ಹೊಂಟಾರ. ಇದ್ ನಿಲ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅವ್ರಿಗೊಂದು ಕೌನ್ಸಿಲರ್ನ ಅಗತ್ಯ ಐತೆ. ಕೌನ್ಸಿಲರ್ ಅಂತಂದ್ರೆ ಯಾವ ತರ ಇರ್ಬೇಕು ಅಂತಂದ್ರ ಅವ್ರ ಸರ್ ಟೀಚರ್ ಇದನ್ನೆಲ್ಲಾನು ಬಿಟ್ಟು ಪೇರೆಂಟ್ಸ್ ಬಿಟ್ಟು ಜಸ್ಟ್ ಹುಡುಗರ ಜೊತೆ ಕಮ್ಯುನಿಕೇಟ್ ಮಾಡಿ ಅವ್ರು ಯಾವ ತರ ಹುಡುಗರಿಗೆ ಬೇಕಾಗ್ಯದ, ಯಾವ ಹುಡುಗ ಏನ್ ಲೈಕ್ ಆಗ್ತಾರ ಅನ್ನೋ ತಿಳ್ಕೊಂಡು ಆ ಹುಡುಗರ ಸರ್ವಾಂಗೀಣ ಬೆಳವಣಿಗೆ ಅವ್ರು ಒತ್ತು ಕೊಡ್ಬೇಕಾಗ್ಯದ. ಈ ಕೆಲಸ ಸರ್ಕಾರ ಮಾಡ್ಬೇಕು, ಬಟ್ ಸರ್ಕಾರ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕೂ ಬೇಕಾಗ್ಯದ ಯಾವ ಜಿಲ್ಲೆ ಒಳಗ ಯಾವ ರಾಜ್ಯದೊಳಗ ಹೆಚ್ಚಿನ ಫಲಿತಾಂಶ ಬರಾಕತ್ತಲ್ಲ ಆ ರಾಜ್ಯ ಗ್ರೇಟ್ ಅಂತ ಎಲ್ಲಾರು ತೋರ್ಸೋಕತ್ತಾರ. ಆದ್ರೆ ಅದನ್ನ ಬಿಟ್ಟನು ಹುಡುಗರ ಬೆಳವಣಿಗೆನ ಒತ್ತು ಕೊಡ್ಬೇಕಾಗತ್ತದ. ಏನಾಗ್ಯದ ಅಂತಂದ್ರೆ ಈಗ ಕೌನ್ಸಿಲರ್ನ ಅಗತ್ಯ ಇರೋದ್ರಿಂದ ಪ್ರತಿಯೊಂದು ಇಂಥ ಹಳ್ಳಿಗಳ ಏರಿಯಾದಾಗ ಪ್ರತಿಯೊಬ್ಬರಿಗೂ ಕೌನ್ಸಿಲರ್ ಕೊಡಕ್ ಆಗೋದಿಲ್ಲ. ಇಂಥ ಸಂದರ್ಭದಾಗ ನಾವೇನ್ ಮಾಡ್ಬೋದು ಅಂತಂದ್ರ ನಮ್ಮ ಸುತ್ತಮುತ್ತ ಯಾರಾದ್ರೂ ಓದಿದವ್ರ, ಈಗ ಯಾರೋ ಚಲೋ ಕೆಲ್ಸಾಗಿರೋರ, ಲೈಫ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರು ಇರ್ತಾರ, ಇಂಥ ಸಣ್ಣ ಸಣ್ಣ ಹುಡುಗರ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇರೆ ಬೇರೆ ಕರಿಯರ್ ಆಪ್ಷನ್ಗಳು ಅದಾವ, ಕೇವಲ ಜಸ್ಟ್ ಓದೋದು ಬರೆಯೋದ್ರಿಂದ ಲೈಫ್ ಆಗೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗ್ತದ. ಆದ್ರ ನಾವೇನ್ ಮಾಡಾಕತ್ತೇವಿ ಅಂತಂದ್ರ ಆ ಹುಡುಗರು ಪಾಪ ಎಲ್ಲೊಂದ್ ಮದ್ವಿಗ್ ಬರ್ಲಿ, ಯಾವ್ದೋ ಒಂದು ಫಂಕ್ಷನ್ಗ್ ಬರ್ಲಿ, ಅಥವಾ ಸ್ಕೂಲ್ ಕಾಲೇಜ ಎಲ್ಲ ಹೋದ್ರು ಅವ್ರ ಸರೌಂಡಿಂಗ್ ಎಲ್ಲ ಏನಾಗ್ತಿರ್ತದ ಅಂತಂದ್ರ ನೀ 10th ಅದಿ ನೀ ಓದ್ಬೇಕು, ನೀ 10th ಅದಿ ನೀ ಓದ್ಬೇಕು ಅಂತ ಪ್ರತಿಯೊಬ್ರು ಅವ್ರಿಗೆ ಪ್ರೆಷರ್ ಹಾಕಾಕತ್ತಾರ. ಖುದ್ ನಾವು ಆಗಿ ಓದಕ್ ಆಗೋದಿಲ್ಲ ಅಂದಾಗ ಹುಡುಗರಿಗೆ ಅದನ್ನ ಬಿಟ್ಟು ಬೇರೆ ಒಂದ್ ಯಾವ್ದೋ ಮಾತಾಡಿ ಅವ್ರ ಮೈಂಡ್ ಫ್ರೆಶ್ ಆಗೋತಾರ ಏನೋ ಒಂದ್ 4-5 ಮಾತುಗಳು ಹೇಳಿ ಅವ್ರಿಗೆ ಧೈರ್ಯ ತುಂಬಾ ಕೆಲಸ ಮಾಡೋದ್ ಬಿಟ್ಟು ಎಲ್ಲಾರು ಏನ್ ಮಾಡ್ತಾರ ಅಂತಂದ್ರೆ ನೀ ಮೊಬೈಲ್ ನೋಡಕತ್ತಿ, ನೀ ದೋಸ್ತರ ಜೊತೆ ಅಡ್ಡಾಡಕ್ ಹೊಂಟಿ, ಇದ್ರಿಂದಾನೆ ನೀ ಫೇಲ್ ಆಗ್ತಿ ಅನ್ನೋ ಎಲ್ಲಾರು ತಲೆಯೊಳಗೆ ಪ್ರೆಷರ್ ತುಂಬಾಕತ್ತಾರ. ಟ್ಯೂಷನ್ ಹೋದ ತಕ್ಷಣ ನೀ 99 ತೆಗಿಬೇಕಂದ್ರೆ ಇದನ್ನ ಓದ್ಬೇಕು, ಅದನ್ನ ಓದ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಅಲ್ಲೂ ಪ್ರೆಷರ್ ತುಂಬಾಕತ್ತಾರ. ಇದ್ರ ಜೊತೆ ನಾವೇನ್ ಮಾಡಕತ್ತೀವಿ ಆಸ್ ಅ ರಿಲೇಟಿವ್ಸ್ ಅಂತಂದ್ರ ಅವ್ರು ಎಲ್ಲಿ ಸಿಕ್ಕರು ನಾವು ಅದ ಪ್ರೆಷರ್ ಹಾಕಾಕತ್ತೀವಿ. ಅವ್ರ ಬದ್ಲಿ ನಮ್ಗೆ ಓದಾಕ್ ಆಗೋದಿಲ್ಲ ಅಂತ ನಮಗ್ ಗೊತ್ತಿದ್ರು ಅವ್ರಿಗೆ ಅಷ್ಟೊಂದು ಪ್ರೆಷರ್ ಹಾಕಿ ಅವ್ರಿಗೆ ಓದಿಸು ಅನ್ನೋದ ತಪ್ಪಾಗ್ತದ. ಅದನ್ನ ಬಿಟ್ಟು ಅವ್ರ ಅರ್ಥ ಮಾಡ್ಕೊಂಡು ಅವ್ರ ಕರಿಯರ್ ಒಳಗೆ ಏನ್ ಮಾಡ್ತಾರ, ಅವ್ರಿಗೆ ಯಾವ ಆಪ್ಷನ್ಸ್ ಅದಾವ, ಒಂದು ಫ್ರೀ ಮೈಂಡ್ ಇಂದ ಬಿಟ್ರ ಆ ಹುಡುಗರು ಗ್ಯಾರಂಟಿ ಮಾಡ್ಬೋದು. ಒಪ್ಪುಗಳನ್ನು ಎಲ್ಲಾ ಹುಡುಗರು ಓದಕ್ ಆಗೋದಿಲ್ಲ, ಎಷ್ಟೊಂದ್ ಕೆಲವೊಂದ್ ಜನ ಬೇಕಂತಾನೆ ಓದ್ತಿರೋದಿಲ್ಲ. ಆ ವ್ಯಕ್ತಿಗಳನ್ನ ಬಿಟ್ಟ ಯಾವ ಹುಡುಗರು ರಿಯಲಿ ಟ್ರೈ ಮಾಡಕತ್ತಾರ ಅವ್ರಿಗೆ ಅದನ್ನ ಒಂದ್ ಸಪೋರ್ಟ್ ಕೊಟ್ವಿ, ಮಾರಲ್ ಸಪೋರ್ಟ್ ಕೊಡಕತ್ವಿ ಅಂತಂದ್ರ ಮೇ ಬಿ ಆ ಹುಡುಗರ ಇಂಥ ಕೆಟ್ಟ ವಿಚಾರಗಳಿಂದ ದೂರ ಬಂದು ಎಜುಕೇಶನ್ ಇನ್ನೊಂದ್ ಸ್ವಲ್ಪ ಮಾಡಬಹುದು. ಆದ್ರೆ ಏನಾಗ್ಯದ ಅಂತಂದ್ರ ಈ ಎರಡನೇ ಸಮಸ್ಯೆ ಎಲ್ಲಿ ಬರ್ತದ ಅಂತಂದ್ರ ನಮ್ ಎಜುಕೇಶನ್ ಸಿಸ್ಟಮ್ ಈ ತರ ಇರೋದ್ರಿಂದ ದೊಡ್ಡ ಸಮಸ್ಯೆ ಬರಾಕತ್ತದ. ನಮ್ ಎಜುಕೇಶನ್ ಸಿಸ್ಟಮ್ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂತಂದ್ರ 19ನೇ ಶತಮಾನದೊಳಗ ಲಾರ್ಡ್ ಮೆಕಲೆ ಅನ್ನೋ ನಮ್ಮ ಇಂಡಿಯಾಕ್ ಬರ್ತಾನ. ನಮ್ಮ ಇಂಡಿಯಾದೊಳಗಿನ ಎಜುಕೇಶನ್ ಸಿಸ್ಟಮ್ ನೋಡ್ತಾರ ಅವ್ರ. ನಮ್ಮಲ್ಲಿ ಯಾವ ತರ ಇರ್ತದ ಅಂತಂದ್ರೆ ಗುರುಕುಲ ಇರ್ತದ. ನಮ್ಮ ಮಕ್ಕಳ ನೈಸರ್ಗಿಕವಾಗಿ ಪ್ರಾಣಿ ಪಕ್ಷಿಗಳ ಜೊತೆ, ಗಿಡಗಳ ಜೊತೆ, ಮರಗಳ ಜೊತೆ, ಪ್ರಾಣಿ ಪಕ್ಷಿ ಎಲ್ಲಾರ ಜೊತೆನೂ ಬೆರೆತು ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಕಲಿತಿರ್ತಾರ. ಪಂಚತಂತ್ರದಂತಹ ಕಥೆಗಳನ್ನ ಹೇಳಿ ನಮ್ಮ ಮಕ್ಕಳಿಗೆ ಯಾವ್ದು ಧರ್ಮ ಯಾವ್ದು ಅಧರ್ಮ, ಸತ್ಯ ಹೇಳಿದ್ರೆ ಏನಾಗ್ತದ, ಸುಳ್ಳು ಹೇಳಿದ್ರೆ ಏನಾಗ್ತದ, ಇಂಥ ಮಾರಲ್ ಎಜುಕೇಶನ್ ಕೊಡ್ತಿದ್ರು. ಅದ್ರ ಜೊತೆ ಒಗ್ಗಟ್ಟಿನಲ್ಲಿ ಬಲವಿದೆ,
ನಾವು ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಅದ್ರ ಜೊತೆ ನಾವು ಗುರು ಹಿರಿಯರನ್ನ ಯಾವ ತರ ನೋಡ್ಕೊಳ್ಬೇಕು, ಇಂಥದ್ದೆಲ್ಲ ಎಜುಕೇಶನ್ ಕೊಟ್ಟು ಯಾರು ಧರ್ಮದ ಪರವಾಗಿರ್ತಾರ ಅಂಥವ್ರನ್ನ ಶ್ರೇಷ್ಠ ವಿದ್ಯಾರ್ಥಿ ಅಂತ ನಾವು ಗುರುತಿಸಿ ಅವ್ರನ್ನ ಸಮಾಜಕ್ಕೆ ಬಿಡ್ತಿದ್ರು. ಇಂಥ ಸಿಸ್ಟಮ್ ಇದ್ದಿದ್ರಿಂದ ನಮ್ಮ ದೇಶದೊಳಗ ಸಂಸ್ಕೃತಿ ಅನ್ನೋದಾಗಿರ್ಬೋದು, ನಮ್ಮ ಧರ್ಮ ಅನ್ನೋದಾಗಿರ್ಬೋದು, ಇದೆಲ್ಲ ಉಳಿದಿತ್ತು. ಆದ್ರ 19ನೇ ಶತಮಾನದಾಗ ಈ ಲಾರ್ಡ್ ಮೆಕಾಲೆ ಏನ್ ಭಾರತಕ್ಕೆ ಬರ್ತಾರ, ಅವಾಗ ಈ ಎಜುಕೇಶನ್ ಸಿಸ್ಟಮ್ ನೋಡ್ತಾರ. ಈ ಎಜುಕೇಶನ್ ಸಿಸ್ಟಮ್ ನೋಡಿದ್ಮೇಲೆ ಅವ್ರಿಗೊಂದು ಅನಿಸ್ತದ, ಅವ್ರದ್ದೇನ್ ಡಿವೈಡ್ ಅಂಡ್ ರೂಲ್ ಅನ್ನೋದು ಒಂದು ರೂಲ್ ತಗೊಂಡ್ ಬಂದಿರ್ತಾರ. ನಮ್ಮ ಒಳಗ ನಮಗ ಜಗಳ ಹಚ್ಚಿ ನಮ್ಮನ್ನ ಒಡೆದು ಅವ್ರ ಆಳ್ವಿಕೆ ಮಾಡ್ಬೇಕನ್ನೋದು ಅವ್ರ ಕನಸಾಗಿ ಉಳಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗಿತ್ತು. ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಫಸ್ಟ್ ಅವ್ರು ಮಾಡಿದ ಕೆಲಸ ಅಂತಂದ್ರ ನಮ್ ಎಜುಕೇಶನ್ ಸಿಸ್ಟಮ್ ಮೇಲೆ ದಾಳಿ ಮಾಡಿದ್ರು ಅವ್ರು. ಆಮೇಲೆ ಏನ್ ಮಾಡಿದ್ರು ಅಂತಂದ್ರ ಸ್ಕೂಲು ಕಾಲೇಜು ಈ ತರ ಕಟ್ಟಡಗಳನ್ನೆಲ್ಲ ಕಟ್ಟಿ ನಮ್ಮ ಹುಡುಗರಿಗೆಲ್ಲರಿಗೂ ಗಂಟಿ ಹೊಡೆದ್ರೊಳಗ ನೀವು ಒಳಗೆ ಹೋಗ್ಬೇಕು, ಗಂಟಿ ಹೊಡೆದ್ಮೇಲೆ ನೀವು ಹೊರಗೆ ಬರ್ಬೇಕು ಅನ್ನೋ ರೂಲ್ಸ್ಗಳನ್ನ ತಗೊಂಡ್ಬಂದ್ರು. ಇದು ಯಾವ ತರ ಆಯ್ತು ಅಂತಂದ್ರೆ ಅವರ ಮುಂದ್ ಹುಡುಗರು ದೊಡ್ಡವರಾದ್ಮೇಲೆ ಅದೇನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತದ, ಕಾರ್ಖಾನೆಗಳೆಲ್ಲ ರೆಡಿ ಆಗ್ತದ. ಅವಾಗ ಕಾರ್ಖಾನೆ ಒಳಗೆ ಹೋಗುವಂತ ರೋಬೋಟ್ಗಳನ್ನ ರೆಡಿ ಮಾಡ್ಬೇಕಂತ ಅವ್ರು ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಸುಪೀರಿಯರ್ ನಮ್ಗಿಂತ ದೊಡ್ಡವ್ರು ಯಾರು ಇರ್ತಾರ, ಮ್ಯಾನೇಜರು, ಟೀಚರ್ಸು, ಹೆಡ್ ಮಾಸ್ಟರು, ಇವ್ರಿಗೆ ಯಾರಿಗೂ ಕ್ವಶನ್ ಕೇಳಬಾರ್ದು. ಏನ್ ಆರ್ಡರ್ ಕೊಡ್ತಾರ ಅದನ್ನ ನೀವು ಪಾಲನೆ ಮಾಡ್ಬೇಕಂತ ಹೇಳಿದ್ರು. ಇದ್ರ ಹಿಂದಿನ ಉದ್ದೇಶ ಏನಿತ್ತು ಅಂತಂದ್ರ ಬ್ರಿಟಿಷರು ಯಾವ್ದ ಆಜ್ಞೆಗಳನ್ನ ಕೊಟ್ರು, ಭಾರತೀಯರು ಅವ್ರನ್ನ ಕ್ವಶನ್ ಮಾಡ್ದ ಅದನ್ನ ಪಾಲನೆ ಮಾಡ್ಬೇಕಂತ ಇರ್ತಿತ್ತು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಏನು ನಮ್ಮ ಋಷಿ ಮುನಿಗಳಿದ್ರು, ನಮ್ಮ ವಸ್ತ್ರ ಏನಿದ್ದುಲ್ಲ ಇವನ್ನೆಲ್ಲಾನು ತ್ಯಜಿಸಿ ಯಾರು ಸೂಟು ಬೂಟು ಹಾಕೋತಾರ ಅವ್ರು ಮಾತ್ರ ಶ್ರೇಷ್ಠ ವ್ಯಕ್ತಿಗಳು, ನಾವೆಲ್ಲರೂ ಕೆಳಗಂತೆ ಇಂಥದೊಂದು ಜನಾಂಗವನ್ನ ಸೃಷ್ಟಿ ಮಾಡಿದ್ರು. ಅವ್ರಿಗೆ ಯಾವ ತರ ಬೇಕಿತ್ತು ಅಂತಂದ್ರೆ ನೋಡಕ್ ಇಂಡಿಯನ್ಸ್ ತರ ಕಾಣ್ಬೇಕು, ಆದ್ರೆ ಬ್ರಿಟಿಷರ ಆಜ್ಞೆಯನ್ನ ಪಾಲಿಸ್ಬೇಕು, ಅಂತವ್ರಿಗೆ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಕೊಡ್ತೀವಿ, ಅಮೌಂಟ್ ಕೊಡ್ತೀವಿ, ಇಂಥವೆಲ್ಲ ಆಸೆಗಳನ್ನ ಹುಟ್ಟಿಸೋದ್ರಿಂದ ನಮ್ ಎಜುಕೇಶನ್ ಸಿಸ್ಟಮ್ ಮೇಲೆ ದಾಳಿ ಮಾಡ್ತಾರ. ನಮ್ಮ ಗುರುಕುಲ ಒಂದ್ ಕಡೆ ಕಡಿಮೆ ಆಗ್ತಾ ಬರ್ತದೆ, ಯಾಕಂದ್ರೆ ಬ್ರಿಟಿಷರ ಅವ್ರ ಎಜುಕೇಶನ್ ಸಿಸ್ಟಮ್ ನಮ್ಗೆ ಪುಷ್ ಮಾಡ್ತಾ ಹೋಗ್ತಾರ. ಅದ ಏನಾಯ್ತು ಅಂತಂದ್ರ ನಮ್ಮ ಗುರುಕುಲ ಯಾವ ತರ ಇತ್ತು ಅಂತಂದ್ರೆ, ನಾವಲ್ಲಿ ರಾಮಾಯಣ ಮಹಾಭಾರತ ಇವನ್ನೆಲ್ಲ ನೋಡಿದಾಗ ದೇವರಾದಂತ ಶ್ರೀಕೃಷ್ಣ ಶ್ರೀರಾಮನ ಇವರ ಡಿಸಿಷನ್ಗಳನ್ನ ಕ್ವಶನ್ ಮಾಡಿ ಹುಡುಗರು ಕಲಿತಿದ್ರು. ಶ್ರೀರಾಮ ಮಾಡಿದ್ ಸರಿನಾ ಅಥವಾ ಶ್ರೀಕೃಷ್ಣ ಮಾಡಿದ್ ಸರಿನಾ ಅಂತ ಇಂಥ ಕ್ವಶನ್ಗಳನ್ನ ಕೇಳಿ ಹುಡುಗರು ಅದ್ರ ಬಗ್ಗೆ ಸರಿ ತಪ್ಪುಗಳನ್ನ ತಿಳ್ಕೊಳ್ಳುವಂತಹ ಗುರುಕುಲ ಪದ್ಧತಿ ನಮ್ಮಲ್ಲಿದ್ದಾಗ, ಯಾರು ನಿಮ್ನ ಸುಪೀರಿಯರ್ ಇರ್ತಾರ ಅವ್ರು ಹೇಳಿದ ಆಜ್ಞೆನ ಮಾತ್ರ ಪಾಲಿಸ್ಬೇಕು, ನೀ ಹೆಚ್ಚಿನ ಮಾತಾಡೋದಿಲ್ಲ ಅನ್ನುವಂತಹ ಸಿಸ್ಟಮ್ ಬಂದು ಏನಾಯ್ತು ಅಂದ್ರೆ ನಮ್ಮ ಗುರುಕುಲ ಒಡೆದು ಹೋಯ್ತು. ಅದಾದ್ಮೇಲೆ ನಾವ್ ಎಲ್ರು ಏನ್ ಮಾಡಿದ್ವಿ ಅಂತಂದ್ರೆ ಈ ಎಜುಕೇಶನ್ ಸಿಸ್ಟಮ್ ಒಳಗೆ ಹೋಗ್ಬಿಟ್ವಿ. ಅಲ್ಲಿಂದ ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಳಾಯ್ತು. ನಮ್ಮ ಹುಡುಗರಿಗೆ ಈ ತರ ಪ್ರೆಷರೈಸ್ ಅನ್ನೋದೆಲ್ಲ ಸ್ಟಾರ್ಟ್ ಆಗ್ತದ. ನಮ್ಮ ಗುರುಕುಲದ ಪದ್ಧತಿ ಒಳಗೆ ಯಾವ ತರ ಇತ್ತು ಅಂತಂದ್ರ, ಗುರು ದ್ರೋಣಾಚಾರ್ಯ ಮಾಡಿರೋದು ಸರಿನಾ, ಏಕಲವ್ಯನ ಹೆಬ್ಬೆಟ್ ಕತ್ತರಿಸೋದು ಸರಿನಾ ಅಂತೇಳಿ ಕ್ವಶನ್ ಎಲ್ಲ ಕೇಳುವಂತ ಲೆವೆಲ್ ನಮ್ಮ ವಿದ್ಯಾರ್ಥಿಗಳು ಇದ್ರ ಅವಾಗ. ಅದಾದ ನಂತರ ಅರ್ಜುನ ದ್ರೋಣಾಚಾರ್ಯ ವಿರುದ್ಧನ ಬಾಣವನ್ನ ಇಟ್ಟಾಗ, ಕುರುಕ್ಷೇತ್ರ ಯುದ್ಧದೊಳಗ ಪಾಲ್ಗೊಂಡಾಗ ಗುರುನ ವಿರುದ್ಧನ ಅರ್ಜುನ್ ನಿಂತಾಗ, ಗುರುನ ವಿರುದ್ಧ ಅರ್ಜುನ ಹೋರಾಡ್ಬೇಕಂತಂದ್ರ ಅದೊಂದು ಯಾವ್ದೋ ಒಂದು ಇರ್ಸೆ ಇರ್ಲಿಲ್ಲ. ಅಲ್ಲಿ ಧರ್ಮದ ಪರವಾಗಿ ನಿಂತಂತ ಅರ್ಜುನ ಅಧರ್ಮದ ಪರವಾಗಿ ನಿಂತ ದ್ರೋಣಾಚಾರ್ಯ ವಿರುದ್ಧ ಹೋರಾಡ್ದ. ಇಂತಹ ಗುರುಕುಲ ಪದ್ಧತಿ ನಮ್ಮಲ್ಲಿತ್ತು. ಯಾವ್ದು ಧರ್ಮ ಯಾವ್ದು ಅಧರ್ಮ, ಅಧರ್ಮದ ಜೊತೆ ಧರ್ಮ ಹೋರಾಡ್ಬೇಕು ಅಂತಹ ಪದ್ಧತಿ ನಮ್ಮಲ್ಲಿದ್ದಾಗ ಈ ಬ್ರಿಟಿಷ್ ಎಜುಕೇಶನ್ ಯಾವ ತರ ಬಂತು ಅಂತಂದ್ರ, ಯಾರಿಗೂ ನೀವು ಕ್ವಶನ್ ಮಾಡಬೇಡಿ ಅಂತ ಬಂತು. ಇದೇ ಕಾರಣಕ್ಕೆ ಏನಾಯ್ತು ಅಂತಂದ್ರ ಭಗತ್ ಸಿಂಗ ಇಂಥವ್ರನ್ನೆಲ್ಲ ನಾವು ಕುತಂತ್ರದಿಂದ ಗಲ್ಲಿಗೆ ಎರ್ಸಕ್ಕಂತಹ ಸನ್ನಿವೇಶಗಳು ಎದುರಾದ್ವು ನಮಗ. ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಇಂಥವ್ರೆಲ್ಲ ಏನಾಯ್ತು ಅಂದ್ರೆ ಬ್ರಿಟಿಷರ ಆಳ್ವಿಕೆದೊಳಗ ಚೆನ್ನಾಗಿ ಎಜುಕೇಶನ್ ಮಾಡಿ ಅವ್ರ ಆಳ್ವಿಕೆಯೊಳಗ ಅವರಿಗೆ ನೌಕರಿ ಮಾಡಕ್ ಆಗದ ಅದನ್ನ ಬಿಟ್ಟು ಹೊರಗಡೆ ಬಂದು ಭಾರತದ ಸ್ವಾತಂತ್ರ್ಯಕ್ಕೆಲ್ಲ ಹೋರಾಡಿದ್ರು. ಅಂತ ವ್ಯಕ್ತಿಗಳಿಗೆಲ್ಲ ಏನ್ ಮಾಡಿದ್ರು ಅಂತ ಅವ್ರ ದಂಗೆಕೋರರು ಅಂತ ಹೆಸರಿಟ್ರು. ಅವ್ರು ಯಾಕೆ ಹೆಸರಿಟ್ರು ಅಂತಂದ್ರೆ ಅವ್ರ ಆಜ್ಞೆನ ಯಾರು ಪಾಲನೆ ಮಾಡೋದಿಲ್ಲಲ್ಲ ಅವರು ದಂಗೆಕೋರರು ಅಂತ ಕೊಟ್ರು. ಅದಾದ ನಂತರ ಏನಾಯ್ತು ಅಂತಂದ್ರೆ ನಮ್ಮ ಇಂಡಿಯನ್ಸ್ ಎಲ್ಲಾನು ಅವ್ರ ಒಂದು ಆಫೀಸ್ಗೆ ಹೋಗೋ ರೋಬೋಟ್ ತರ ಮಾಡಿದ್ರು. ಗಂಟಿ ಹೊಡೆದ ತಕ್ಷಣ ಒಳಗ್ ಬರ್ಬೇಕು, ಗಂಟಿ ಹೊಡೆದ ತಕ್ಷಣ ಹೊಳಗ್ ಹೋಗ್ಬೇಕು, ನಾವ್ ಏನ್ ಹೇಳ್ತೀವಿ ಅದನ್ನ ಪಾಲನೆ ಮಾಡ್ಬೇಕು. ಈಗ ಅದ ಸಿಸ್ಟಮ್ ಏನಾಗಿದೆ ಅಂತಂದ್ರೆ, ನಾವ್ ಎಲ್ಲಿ ಕೆಲಸ ಮಾಡಕತ್ತೀವಿ ಕಾರ್ಪೊರೇಟ್ ಫೀಲ್ಡ್ ಒಳಗಾಗಿರ್ಬೋದು, ಯಾವ ಸ್ಕೂಲ್ ಕಾಲೇಜ್ ಪ್ರತಿಯೊಂದ್ರಲ್ಲೂ ಏನಾಗಿದೆ ಅಂತಂದ್ರೆ ದೊಡ್ಡವ್ರಿಗೆ ಎದುರು ವಾದ ಹಾಕ್ತೇನಂತ ನಾವು ಹುಡುಗರ್ನ ಕ್ವಶನ್ ಮಾಡಕತ್ತೀವಿ. ಆದ್ರೆ ಹುಡುಗರು ಯಾವ ತರ ಇರ್ಬೇಕು ಅಂತಂದ್ರ ಅವಕ್ಕೆ ಕ್ಯೂರಿಯಾಸಿಟಿ ಇರ್ಬೇಕು. ಯಾವ್ದು ಭೂಮಿ, ಯಾವ್ದು ಆಕಾಶ, ಯಾವ್ದು ಪಕ್ಷಿ, ಯಾವ್ದು ಗಿಡ, ಯಾವ್ದು ಮರ, ಕೆಲವೊಂದನ್ನು ಮುಟ್ಟಿ ಕಲಿಬೇಕಾಗ್ತದೆ, ಕೆಲವೊಂದು ಕೇಳಿ ಕಲಿಬೇಕಾಗ್ತದೆ, ಕೆಲವೊಂದು ಮಾತಾಡಿ ಕಲಿಬೇಕಾಗ್ತದೆ. ಇಂಥ ಸನ್ನಿವೇಶಗಳು ಇರುವಾಗ ನಾವೇನ್ ಮಾಡಾಕತ್ತೀವಿ ಅಂತಂದ್ರೆ, ಯಾವ ಹುಡುಗ ಓದಿದ್ದನ್ನ ನೆನಪಿಟ್ಕೋದನ್ನ ಪೇಪರ್ ಒಳಗೆ ಬರೀತಾನ ಆ ಹುಡುಗ ಮಾತ್ರ ಗ್ರೇಟ್, ಉಳ್ಕಿದ್ರೆ ಯಾರು ಗ್ರೇಟ್ ಅಲ್ಲ ಅಂತ ಹೇಳಿ ಹುಡುಗರನ್ನ ಪ್ರೆಷರ್ ಹಾಕಾಕತ್ತೀವಿ. ನಮ್ ಎಜುಕೇಶನ್ ಸಿಸ್ಟಮ್ ಒಂದ್ ಅನ್ಫೇರ್ ಅಡ್ವಾಂಟೇಜ್ ಆಗ್ಯದ. ಏನಿದೆ ಅನ್ಫೇರ್ ಅಡ್ವಾಂಟೇಜ್ ಅಂತಂದ್ರ, ನಾವು ಯಾರ ಮನಿ ಒಳಗೆ ಹುಡ್ತೇವಿ ಅದ ನಮ್ ಕೈ ಒಳಗಿಲ್ಲ. ಯಾರೋ ಒಬ್ಬರ ಶ್ರೀಮಂತರ ಮನಿ ಒಳಗೆ ಹುಡ್ತಾರ, ಅವ್ರಿಗೆ ಏನಾಗ್ತದ ಅಂತಂದ್ರ ಒಂದ್ ಶ್ರೀಮಂತರು ಇರೋದ್ರಿಂದ ಒಂದ್ ಚಲೋ ಕಾಲೇಜ್ ಸಿಗ್ತದ, ಚಲೋ ಕಾಲೇಜು ಚಲೋ ಸ್ಕೂಲು ಸಿಕ್ತಂತಂದ್ರ ಅವ್ರಿಗೆ ಚಲೋ ಟೀಚರ್ಸ್ಗಳು ಸಿಗ್ತಾರ, ಅವ್ರಿಗೆ ಚಲೋ ಟ್ಯೂಷನ್ ಹೇಳೋರು ಸಿಗ್ತಾರ. ಹಿಂಗಿರೋದ್ರಿಂದ ಒಂದ್ ಹುಡುಗ ಫುಲ್ ರಿಸೋರ್ಸಸ್ ಸಿಗ್ತದ. ಇನ್ನೊಂದ್ ಕಡೆ ಏನಾಗ್ತದ, ಯಾವ್ದೊಂದ್ ಹುಡುಗ ಪಾಪ ಬಡವ್ರ
ಮನೆಯೊಳಗೆ ಹುಡ್ತಾನ. ಆ ಬಡವ್ರ ಮನೆಯೊಳಗೆ ಹುಟ್ಟಿದ್ರಿಂದ ಅವ್ರು ಏನಾಗ್ತದ ಅಂದ್ರೆ ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೂಲ್ ಹತ್ಬೇಕಾಗ್ತದ. ನಮ್ಮಲ್ಲಿ ಯಾವ ತರ ಆಗ್ಯದ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಬೇಕಾಗಿದೆ, ಬಟ್ ಗೌರ್ಮೆಂಟ್ ಸ್ಕೂಲ್ಗಳ ಉದ್ಧಾರ ಯಾರು ಮಾಡೋದ್ ಬೇಕಾಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಒಳಗೆ ಕೆಲವೊಂದ್ ಕಡೆ ರಿಸೋರ್ಸಸ್ ಇಲ್ಲ, ಅದ್ರ ಜೊತೆ ಸರಿಯಾದ ಟೀಚರ್ಸ್ಗೂ ಇಲ್ಲ, ಸರಿಯಾದ ಟೀಚರ್ಸ್ಗೂ ಬಂದ್ರು ಪಾಠ ಆಗೋದಿಲ್ಲ. ಇದನ್ನಾಗ್ಯದ ಒಂದ್ ಹುಡುಗ ವೆಲ್ ಪ್ರಿವಿಲೈಸ್ಡ್ ಫ್ಯಾಮಿಲಿ ಒಳಗೆ ಇರೋನ್ ಜೊತೆ ಏನೂ ಇಲ್ಲದ ಇರೋಂತಹ ಒಂದು ವ್ಯಕ್ತಿ ಕಾಂಪೀಟ್ ಮಾಡ್ಬೇಕಾದಂತ ಸಮಸ್ಯೆ ಬಂದದ. ಇದ್ರ ಜೊತೆ ಏನಾಗ್ಯದ ಅಂತಂತಂದ್ರ ಯಾರೋ ಒಬ್ರ ಇವತ್ತ ರನ್ನಿಂಗ್ ರೇಸ್ ಒಳಗ ಒಬ್ರ ನಡ್ಕೊಂತ ಓಡ್ ಹೊಂಟಾರ, ಒಬ್ರು ಯಾರೋ ಕಾರ್ ಒಳಗೆ ಹೊಂಟಾರ, ಒಬ್ರು ಯಾರೋ ಬೈಕ್ ಒಳಗೆ ಹೊಂಟಾರ, ಒಬ್ರು ಯಾರೋ ಸೈಕಲ್ ತಗೊಂಡ್ ಹೊಂಟಾರ. ಇಂಥ ಎಜುಕೇಶನ್ ಸಿಸ್ಟಮ್ ಒಳಗ ಏನಾಗ್ಯದ ಅಂತಂದ್ರ ಎಲ್ಲಾರನು ಒಂದ ಮಾನದಂಡ ಮ್ಯಾಗ ನಾವು ಅಳ್ಲಿಕತ್ತೇವಿ. ಯಾವ್ದು ಅಂತಂತಂದ್ರ ಯಾವ ಹುಡುಗ ಓದ್ತಾನ, ಓದಿದ್ದನ್ನ ನೆನಪಿಟ್ಕೋದಿದ್ದನ್ನ ಪೇಪರ್ ಒಳಗೆ ಬರೀತಾನ, ಆ ಹುಡುಗ ನಾವು ಚಲೋ ವ್ಯಕ್ತಿ, ನೀನು ಬೆಸ್ಟ್ ವಿದ್ಯಾರ್ಥಿ ಅಂತ ಹಿಂಗೆಲ್ಲ ಹೇಳಿ ಅವ್ರಿಗೆಲ್ಲ ಸನ್ಮಾನ ಮಾಡಿ, ಯಾರು 99 ಮಾಡಿದಾರ ಅವ್ರಿಗೆಲ್ಲ ನಾವು ಸ್ವೀಟ್ ಹಂಚಿಸಿ ಎಲ್ಲಾ ಮಾಡಿಬಿಡ್ತೇವಿ. ಯಾರು ಓದೋದಿಲ್ಲ ಅವ್ರಿಗೆಲ್ಲ ನಾವು ಕೀಳು ಅನ್ನೋದೆಲ್ಲ ತುಂಬಿದಾಗ ಏನಾಗ್ತದ ಅಂತಂದ್ರ ಹುಡುಗರಿಗೆ ಅವರೇ ಗ್ರೇಟ ನಾವಿಲ್ಲ ಅನ್ನೋದು ಇದೆಲ್ಲ ತಲೆಯೊಳಗೆ ಬಂದಾಗ ಪಾಪ ಅವರೆಲ್ಲ ಮಾನಸಿಕವಾಗಿ ಕುಗ್ಗಿ ಸೂಸೈಡ್ ಅಂತ ಡಿಸಿಷನ್ಗಳು ತಗೊಳಕತ್ತಾರ. ಈ ಅನ್ಫೇರ್ ಅಡ್ವಾಂಟೇಜ್ ಇಂದ ಹುಡುಗರು ಹೆಂಗ್ ಹೊರಗಡೆ ಬರ್ಬೇಕು ಅಂತಂತಂದ್ರ ಈಗ ವರ್ಲ್ಡ್ ಚೇಂಜ್ ಆಗಕತ್ತದ, ಡಿಜಿಟಲ್ ಮೀಡಿಯಾ ಅದ, ಈಗ ಡಿಜಿಟಲ್ ವರ್ಲ್ಡ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದೇ ಆದ ಕರಿಯರ್ ಅನ್ನ ಕ್ರಿಯೇಟ್ ಮಾಡ್ಕೊಂತಹ ಆಪ್ಷನ್ಗಳು ಇದಾವ. ನಮ್ ಕೈ ಒಳಗ ಮೊಬೈಲ್ ಅದ, ನಮ್ ಜೊತೆ ಕ್ಯಾಮ್ರಾಗಳು ಇದಾವ, ಎಲ್ಲರಿಗೂ ವಿಡಿಯೋಗ್ರಫಿ, ಫೋಟೋಗ್ರಫಿ ಇಂಥವೆಲ್ಲಾನು ಇರ್ತದ. ಈ ಕಲಿಕೆ ಒಳಗ ಒಂದೇ ತರ ವಿದ್ಯಾರ್ಥಿಗಳು ಇರೋದಿಲ್ಲ. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ಯದ ಅಂದ್ರೆ ಒಂದೇ ತರ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಇವ್ರು ಗ್ರೇಟ್ ಅಂತ ನಾವು ತೋರ್ಸಾಕತ್ತೇವಿ. ಆದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತ ಯಾರೋ ಒಬ್ಬರಿಗೆ ತಾನು ನೋಡಿದ್ದನ್ನ ನೆನಪಿಟ್ಕೊಂತ ಶಕ್ತಿ ಇರ್ತದ. ಆ ವ್ಯಕ್ತಿ ನಾಳೆ ದೊಡ್ಡವರಾದ್ಮೇಲೆ ಟ್ರಾವೆಲ್ ಗೈಡ್ ಆಗ್ಬೋದು, ಆ ವ್ಯಕ್ತಿ ನಾಳೆ ದೊಡ್ಡವನಾದ್ಮೇಲೆ ಯಾವ್ದೋ ಒಂದು ಕಲೆಗಾರ ಆಗ್ಬೋದು, ಚಿತ್ರಕಾರ ಆಗ್ಬೋದು, ಶಿಲ್ಪಕಾರ ಆಗ್ಬೋದು. ಯಾವ ವ್ಯಕ್ತಿಗೆ ತನ್ನ ಚತುರತೆ ಇರ್ತದ, ನೋಡಿದ್ದನ್ನ ಜಾಸ್ತಿ ಕ್ವಿಕ್ ಆಗಿ ರಿಯಾಕ್ಟ್ ಮಾಡುವಂತಹ ಇದು ಬುದ್ಧಿಮತ್ತೆ ಇರ್ತದ, ಅಂತ ವ್ಯಕ್ತಿಗಳೆಲ್ಲ ನಾಳೆ ಅದೊಂದು ಅಥ್ಲೆಟಿಕ್ಸ್ ಆಗ್ಬೋದು. ಈಗ ನಾವು ಎಲ್ಲಾರು ನೋಡ್ತೇವಿ, ವಿರಾಟ್ ಕೊಹ್ಲಿ ಸ್ಟೇಟಸ್ ಹಾಕ್ತೇವಿ, ರೋಹಿತ್ ಶರ್ಮಾ ಸ್ಟೇಟಸ್ ಹಾಕ್ತೇವಿ, ಸೂರ್ಯಕುಮಾರ್ ಯಾದವ್ ಸ್ಟೇಟಸ್ ಹಾಕ್ತೇವಿ, ಬುಮ್ರಾ, ಇಂಥವ್ನೆಲ್ಲಾರು ನೋಡಿದಾಗ ನಾವು ಇಂಥವ್ರು ಯಾಕೆ ನಮ್ಮ ಮನೆಯೊಳಗೆ ಹುಟ್ಟಾಕತ್ತಿಲ್ಲ ಅಂತ ನಾವು ವಿಚಾರ ಮಾಡ್ತೇವಿ. ಆದ್ರೆ ನಾವೇನ್ ಮಾಡಕತ್ತೇವಿ ಅಂತಂದ್ರೆ ನಮ್ಮ ಮನೆಯೊಳಗಿರುವಂತ ಹುಡುಗರಿಗೆ ಎಜುಕೇಶನ್ ಮಾಡು, ಓದು 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 ಅಂತ ಹಿಂಗೆಲ್ಲ ತುಂಬಿರೋದ್ರಿಂದ ಇವ್ರಿಗೇನು ಮಾಡಕ್ಕಾಗತ್ತಿಲ್ಲ. ನೋಡಿದ್ದಕ್ಕೆ ಕ್ವಿಕ್ ಆಗಿ ರಿಯಾಕ್ಷನ್ ಮಾಡೋದಿತ್ತಂದ್ರೆ ನಾಳೆ ಒಳ್ಳೆ ಬ್ಯಾಟ್ಮನ್ಸ್ ಆಗ್ಬೋದು, ನೋಡಿದ್ದನ್ನ ಕ್ಯಾಚ್ ಹಿಡಕಂತ ಬಂತಂದ್ರೆ ಒಳ್ಳೆ ಫೀಲ್ಡರ್ ಆಗ್ಬೋದು. ಅದ್ರ ಜೊತೆ ಬೇರೆ ಬೇರೆ ಆಟಗಳು ಇದಾವ, ಅದ್ರ ಜೊತೆ ಅಥ್ಲೆಟಿಕ್ಸ್ ಆಗ್ಬೋದು. ಇನ್ನು ಬಿಟ್ಟು ಯಾವ್ದೋ ಒಂದು ಹುಡುಗ ಮಾತಾಡಕ್ ಚೆನ್ನಾಗಿ ಬರ್ತದ ಅಂತಂದ್ರೆ ನಾಳೆ ಯೂಟ್ಯೂಬರ್ ಆಗ್ಬೋದು. ಯಾವ್ದೋ ಹುಡುಗ ಈ ನೈಸರ್ಗಿಕವಾಗಿ ಎಲ್ಲಾ ನಾಲೆಜ್ ಅದ, ಅವ್ನ್ ಇಂಟ್ರೆಸ್ಟ್ ಅದ ಅಂತಂದ್ರೆ ಅವ್ನ ವೈಲ್ಡ್ ಫೋಟೋಗ್ರಫಿ ಆಗ್ಬೋದು. ಇಷ್ಟೊಂದೆಲ್ಲ ಆಪ್ಷನ್ಗಳು ಇದ್ದು, ಇಷ್ಟೊಂದೆಲ್ಲ ಕರಿಯರ್ ನಾವು ಕ್ರಿಯೇಟ್ ಮಾಡ್ಕೋಬಂತಹ ಆಪ್ಷನ್ಗಳು ನಮ್ಮ ಮುಂದಿದ್ದಾಗ ಯಾಕೆ ನಮ್ಮ ಹುಡುಗರಿಗೆ ಜಸ್ಟ್ ನೀವು ಓದು 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 ಅಂತ ಹೇಳಿ ಅವ್ರಿಗೆ ಪ್ರೆಷರ್ ಹಾಕಾಕತ್ತೇವಿ. ಯಾಕಂದ್ರೆ ಎಲ್ಲಾ ಹುಡುಗರನ್ನು ಓದಾಕ ಆಗೋದಿಲ್ಲ. ಯಾವ್ದೋ ಒಂದು ಹುಡುಗ ನೋಡಿದ್ದನ್ನ ಜಲ್ದಿ ಕಲಿಬಹುದು, ಯಾವ್ದೋ ಒಂದು ಹುಡುಗ ಕೇಳಿದ್ದನ್ನ ಜಲ್ದಿ ಕಲಿಬಹುದು, ಯಾವ್ದೋ ಒಂದು ಹುಡುಗ ಯಾರೋ 4 ಜನ ಮಾಡೋದನ್ನ ನೋಡಿ ಕಲಿಬಹುದು. ಇಂಥ ಎಲ್ಲ ಅವಕಾಶಗಳು ಇರುವಾಗ ನಮ್ಮ ಮನೆಯೊಳಗಿರೋ ವ್ಯಕ್ತಿಗಳನ್ನ ನಾವ್ ಏನು ಜಸ್ಟ್ ಓದೋದ್ರ ಮೇಲೆ ನಾವು ಅವ್ರನ್ನ ಮಾನದಂಡವನ್ನ ಅಳದು ಈ ಹುಡುಗ ಗ್ರೇಟ, ಈ ಹುಡುಗ ಇಲ್ಲ ಅಂತೇಳಿ ನಾವು ನಮ್ಮ ಮಕ್ಕಳನ್ನ ಕೆಳಗ್ ಮಾಡೋದ್ರಿಂದ ಈ ಜಗತ್ತಿಗೆ ಇಷ್ಟೊಂದೆಲ್ಲ ಅಪಾರ್ಚುನಿಟಿ ಇದಾವಲ್ಲ, ಇವೆಲ್ಲಾನು ಬಂದ್ ಆಗಾಕತ್ತಾವ. ಈಗ ನಾವು ಬದಲಾಗಬೇಕಾಗ್ಯದ, ಎಜುಕೇಶನ್ ಸಿಸ್ಟಮ್ ಬದಲಾಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಆದ್ರೂ ನಮ್ಮ ಎಜುಕೇಶನ್ ಸಿಸ್ಟಮ್ ಬದಲು ಮಾಡಕಂತಹ ಅವಕಾಶಗಳು ಎಷ್ಟೋ ಅದಾವ ನಮಗ್. ಆದ್ರೆ ಯಾವ ರಾಜಕಾರಣಿಗಳು ಮಾಡಾಕತ್ತಿಲ್ಲ. ಯಾಕೆ ಮಾಡಾಕತ್ತಿಲ್ಲ ಅಂತಂದ್ರೆ ಇವತ್ತಿನ ನಮ್ಮ ಯುವ ಪೀಳಿಗೆ ಏನಾದ್ರು ಎಲ್ಲವನ್ನ ಕಲಿತು ನಮ್ಮ ರಾಜಕಾರಣಿಗಳ ನಮಗ್ ನೆಸಸರಿ ಇಲ್ಲ ಅಂತ ತೋರಿಸಿದ ಅಂತಂದ್ರ ಅವ್ರ ವೋಟ್ ಬ್ಯಾಂಕ್ ಒಡೆದು ಹೋಗ್ತದ. ಅದಕ್ಕೆ ಅವ್ರ ಏನ್ ಮಾಡಾಕತ್ತಾರ ಅಂತಂದ್ರೆ ಬ್ರಿಟಿಷ್ ಎಜುಕೇಶನ್ ಕಂಟಿನ್ಯೂ ಮಾಡಾಕತ್ತಾರ. ಹಂಗಂತ ಬ್ರಿಟಿಷ್ ಎಜುಕೇಶನ್ ಅಷ್ಟೊಂದು ಕೆಟ್ಟೇನಿಲ್ಲ, ಅದು ಚಲೋ ಅದ. ಆದ್ರೆ ನಾವೇನ್ ಮಾಡಿದೇವಿ ಅಂತಂದ್ರೆ ಬ್ರಿಟಿಷ್ ಎಜುಕೇಶನ್ ಯಾವಾಗ ಬಂತಲ್ಲ ಅದ್ರ ಜೊತೆ ನಾವು ನಮ್ಮ ಗುರುಕುಲ ಪದ್ಧತಿಯ ಕೆಲವೊಂದನ್ನು ನಾವು ಬಿಟ್ಟಿದ್ದೇವೆ. ಅಟ್ಲೀಸ್ಟ್ ಅವನಾದ್ರೂ ಈ ಎಜುಕೇಶನ್ ಸಿಸ್ಟಮ್ ತಗೊಂಡ್ಬರ್ತಕ್ಕಂತಹ ಒಂದು ಪ್ರಯತ್ನ ನಾವು ಮಾಡಬೇಕು. ಈ ಪ್ರಯತ್ನ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಅಟ್ಲೀಸ್ಟ್ ಈ ಬದಲಾವಣೆ ನಮ್ಮ ಮನೆಯಿಂದ. ನಮ್ಮ ಹುಡುಗ ಯಾವ್ದೋ ಒಂದು ಹುಡುಗ ಗೇಮ್ ಆಡ್ತಾನೆ ಅಂತಂದ್ರೆ ಅವ್ನು ನಾಳೆ ಒಳ್ಳೆ ಯೂಟ್ಯೂಬ್ದಾಗ ಗೇಮರ್ ಆಗ್ಬೋದು. ನಮ್ಮ ಹುಡುಗ ಚೆನ್ನಾಗಿ ಮಾತಾಡ್ತಾನೆ ಅಂತಂದ್ರೆ ಏನೆಲ್ಲ ಆಗ್ಬೋದು. ಇಂಥ ಅವಕಾಶಗಳು ಇರೋತ್ನಾಗ ನಾವು ನಮ್ಮ ಮಕ್ಕಳ ನಮ್ಮ ಮನೆಯಿಂದ ಈ ಬದಲಾವಣೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿ ಭಾರತದಲ್ಲಿ ಎಜುಕೇಶನ್ ಸಿಸ್ಟಮ್ ಬದಲಾವಣೆ ಆಗುವ ಸಾಧ್ಯತೆ ಅದ. ನಾವೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಈ 70 ವರ್ಷ ಅಲ್ಲ, ಮುಂದಿನ 700 ವರ್ಷಗಳ ಕಾಲ ಈ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ನಮ್ಮ ದೇಶದೊಳಗೆ ಇರ್ತದ. ಇದೇ ರಾಜಕಾರಣಿಗಳ ಕೆಳಗನೆ ನಾವು ಇರ್ಬೇಕಾಗ್ತದ. ಇದೆಲ್ಲಾನು ಬದಲಾವಣೆ ಆಗ್ಬೇಕು ಅಂತಂದ್ರೆ ಈ ಬದಲಾವಣೆ ನಮ್ಮ ಮನೆಯಿಂದ ಮೊದಲು ಪ್ರಾರಂಭವಾಗ್ಬೇಕು.